ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಸೆಪ್ಟೆಂಬರ್ 28ನೇ ತಾರೀಕು ಸ್ಟಾರ್ಟ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಮತ್ತೆ 8ವರೆಗೆ ಸ್ಟಾರ್ಟ್ ಆಗಬಹುದು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ದಿವಸ ಪಕ್ಕಾ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಏನಕ್ಕೆ ಅಂತಂದ್ರೆ ಮೊದಲನೇ ಪ್ರೋಮೋಗೆ ಎಲ್ಲರೂ ಕೂಡ ಇಲ್ಲಿ ತುಂಬಾನೇ ಕಾತುರದಿಂದ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಯಾವತ್ತ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಷ್ಟು ಗಂಟೆಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರೋಮೋ ಬಿಟ್ಟಿದ ತಕ್ಷಣ ಗೊತ್ತಾಗುತ್ತೆ. ಸದ್ಯ ಈಗ ಈ ಒಂದು ವಿಚಾರ ಒಂದ್ ಕಡೆ ಆದ್ರೆ, ಈಗ ಬಿಗ್ ಬಾಸ್ ಸೀಸನ್ 12ಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಚರ್ಚೆಗಳು ಶುರುವಾಗಿದೆ. ಇನ್ನು ಇದ್ರ ಮೂಲಕ ನಿಮಗೆ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರು ಆಗಿದೆ ಅಂತಂದ್ರೆ ಇದರಲ್ಲಿ 90% ಫೇಕ್ ಇದ್ರೂ ಕೂಡ ಒಂದು 10% ಆದ್ರೂ ನಿಜ ಇದ್ದೇ ಇರುತ್ತೆ. ಬಟ್ ಅವರ ಒಂದು ಅಭಿಪ್ರಾಯನ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಂಚ್ಕೊಂತಿರ್ತಾರೆ. ಏನಕ್ಕೆ ಅಂತಂದ್ರೆ ಇವ್ರಿಗೆ ಇಲ್ಲಿ ಚಾನ್ಸ್ ಸಿಗ್ಬೋದು, ಮತ್ತೆ ಸಿಗಬೇಕು, ಇವರು ಬಿಗ್ ಬಾಸ್ ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಪೋಸ್ಟ್ನ ಕೂಡ ಇಲ್ಲಿ ಹಾಕ್ತಿರ್ತಾರೆ. ಮತ್ತೆ ಅವ್ರಿಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ ಕೂಡ ಇಲ್ಲಿ ಮಾತಾಡ್ತಿರ್ತಾರೆ. ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ಗೆ ಈ ರೀತಿಯಾದ ಸ್ಪರ್ಧಿಗಳು ಬರಬಹುದು ಮತ್ತೆ ಬರ್ತಾರೆ ಅನ್ನೋ ಮಾತುಕತೆನ ನಡೀತಿದೆ. ಇನ್ನು ಇದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ಯಾಕಂದ್ರೆ ಯಾರು ಬರ್ಬೋದು, ಯಾರಿಗೆ ಚಾನ್ಸ್ ಸಿಗ್ಬೋದು, ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಮತ್ತೆ ಬಿಗ್ ಬಾಸ್ ಅಲ್ಲಿ ಈ ರೀತಿಯಾದ ವ್ಯಕ್ತಿಗಳು ಇದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನೋಡುವ ಮುಂಚೆ ನೀವು ಏನಾದರೂ ಕೂಡ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಲಾಸ್ಟ್ ಇಯರ್ ಬಿಗ್ ಬಾಸ್ ಸೀಸನ್ 11 ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಇದರಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ ಎಲ್ಲ ಬಂದಿದ್ರು ಅವ್ರು ಇಲ್ಲಿ ಸೀರಿಯಲ್ ಅಲ್ಲಿ ಇದ್ದವರೇ ಆಗಿದ್ರು. ಆಲ್ಮೋಸ್ಟ್ ಪಾಪ್ಯುಲರ್ ಸೀರಿಯಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಜಿ ವಾಹಿನಿಯಲ್ಲಿ ಇಲ್ಲಿ ಸತ್ಯ ಧಾರಾವಾಹಿ ಬರ್ತಿತ್ತು, ಅದರಿಂದ ಗೌತಮ್ ಇವರು ಬಂದಿದ್ರು. ಮತ್ತೆ ಇಲ್ಲಿ ನೀವು ಭವ್ಯ ಗೌಡ ಅವ್ರನ್ನ ನೋಡ್ಬೋದು, ಮತ್ತೆ ಧನ್ರಾಜ್ ಆಚಾರ್ಯ ಅವರು, ಮತ್ತೆ ಯಮುನಾ ಅವರು, ಹಂಸ ಅವರು, ಮತ್ತೆ ಐಶ್ವರ್ಯ ಸಿಂಧೋಗಿ ಅವರು, ಮೋಕ್ಷಿತಾ ಅವರು, ಮತ್ತೆ ರಂಜಿತ್ತು, ಶಿಶಿರು, ಈ ರೀತಿಯಾದ ಸ್ಪರ್ಧಿಗಳನ್ನ ಇಲ್ಲಿ ನೋಡಿದಾಗ ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಧಾರಾವಾಹಿ ಯಾರ್ಯಾರು ಪಾಪ್ಯುಲಾರಿಟಿ ಪಡ್ಕೊಂಡಿದ್ರು ಮತ್ತೆ ಪಾಪ್ಯುಲರ್ ಧಾರಾವಾಹಿಗಳಿತ್ತು ಅದರಿಂದ ಇಲ್ಲಿ ಕಂಟೆಸ್ಟೆಂಟ್ ನ ಕರ್ಕೊಂಡ್ಬಂದಿದ್ರು. ಬಟ್ ಇದು ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಏನಕ್ಕೆ 18 ಜನ ಕಂಟೆಸ್ಟೆಂಟ್ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಮಾಡಿದ್ರು. ಬಟ್ ನೀವು ಲಾಸ್ಟ್ ಅಂದ್ರೆ 10 ಸೀಸನ್ಗಳು ಏನಿತ್ತು, ಇಲ್ಲಿ ಕಾಮಿಡಿ ಕ್ಷೇತ್ರದಿಂದ ಸ್ವಲ್ಪ ಜನ ಬಂದ್ರೆ ಇಲ್ಲಿ ಸ್ವಲ್ಪ ನೋಡೋದು ಸಿನಿಮಾ ರಂಗದಲ್ಲಿ ಸ್ವಲ್ಪ ಜನನ ಆಯ್ಕೆ ಮಾಡ್ಕೊಂತಿದ್ರು. ಮತ್ತೆ ಇಲ್ಲಿ ಆಲ್ಮೋಸ್ಟ್ ಸೀರಿಯಲ್ ನಿಂದನೂ ಕೂಡ ಇಲ್ಲಿ ಸ್ವಲ್ಪ ಜನನ ಆಯ್ಕೆ ಮಾಡ್ಕೊಂಡ್ರು. ಬಟ್ ಆದ್ರೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಫುಲ್ಲು ಸೀರಿಯಲ್ ನಿಂದ ಬಂದವ್ರನ್ನೇ ಇಲ್ಲಿ ತಗೊಂಡಿದ್ರು ಅಂತ ಕೂಡ ಇಲ್ಲಿ ಸ್ವಲ್ಪ ಜನ ಮಾತಾಡ್ಕೊಂಡ್ರು. ಬಟ್ ಆದ್ರೂ ಕೂಡ ಅಂತೆ ಕಂತೆ ಎಲ್ಲ ಹೋದ್ರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಬಿಗ್ ಬಾಸ್ ನಡ್ಕೊಂಡು ಬಂತು, ಒಳ್ಳೆ TRP ಕೂಡ ಸಿಕ್ತು ಅಂತ ಅಂದ್ಬಿಟ್ಟು ಸದ್ಯ ಗೊತ್ತಾಗಿದೆ. ಬಟ್ ಆದ್ರೆ ಈ ಸತಿ ಇಲ್ಲಿ ಏನಪ್ಪಾ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಂಟೆಸ್ಟೆಂಟ್ಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಮಾತುಕತೆ ನಡೀತಾ ಇದೆ. ಬಟ್ ಆದ್ರೆ ಇವರೇ ಕನ್ಫರ್ಮ್ ಅಂತ ಕೂಡ ಇಲ್ಲಿ ಹೇಳಕ್ಕಾಗಲ್ಲ. ಲಾಸ್ಟ್ ಟೈಮು ಇಲ್ಲಿ ಸೀರಿಯಲ್ ನಿಂದ ಕರ್ಕೊಂಡ್ ಬಂದಿದ್ರು. ಬಟ್ ಇವಾಗ ನೀವು ನೋಡೋದಾದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಇಲ್ಲಿ ಎಷ್ಟು ಇಲ್ಲಿ ಪಾಪ್ಯುಲಾರಿಟಿ ಪಡ್ಕೊಂಡಿದ್ದಾರೆ ಅಂತಂದ್ರೆ, ಆಲ್ಮೋಸ್ಟ್ ನೀವು ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಇಲ್ಲಿ ಯೂಟ್ಯೂಬರ್ಸ್ಗಳೇ ಇಲ್ಲಿ ಆಲ್ಮೋಸ್ಟ್ ಆ ಒಂದು ಸಿನಿಮಾನ ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ. ಆಲ್ಮೋಸ್ಟ್ ನೀವು ನೋಡ್ಬೋದು, ಇತ್ತೀಚೆಗಷ್ಟೇ ಇಲ್ಲಿ ನಾರ್ಮಲ್ ನೀವು ನೋಡ್ಬೋದು ಯೋಗರಾಜ್ ಭಟ್ ಅವರು ಕೂಡ ಇಲ್ಲಿ ಒಂದು ಸಿನಿಮಾದ ಪ್ರಮೋಷನ್ ತಗೊಂಡಿದ್ರು, ಮಲ್ಲು ಜಮಖಂಡಿ ಅವರು ಮಾಡಿದ್ರು. ಆಲ್ಮೋಸ್ಟ್ ಈ ಸತಿ ಏನಪ್ಪಾ ಆಗ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನೇ ಜಾಸ್ತಿ ಕರೆಸಬಹುದು ಅಂತಂದ್ಬಿಟ್ಟು ಇಲ್ಲಿ ಹೇಳಲಾಗ್ತದೆ. ಇನ್ನು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋರು ಮತ್ತೆ ಯೂಟ್ಯೂಬ್ ನಲ್ಲಿ ಹೆಚ್ಚು ಇಲ್ಲಿ ಪ್ರಸಿದ್ಧಿ ಗಳಿಸಿರೋರ್ನ ಇಲ್ಲಿ ಕರೆಸಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಆಲ್ಮೋಸ್ಟ್ ಇಲ್ಲಿ ಬೆನಿಫಿಟೇ ಜಾಸ್ತಿ. ಏನಕ್ಕೆ ಅಂತಂದ್ರೆ ಈಗ ಆಲ್ಮೋಸ್ಟ್ ನೀವು ನೋಡಿರೋದು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಇಲ್ಲಿ ಯಾರು ಹೆಚ್ಚು ಹೆಸರು ಮಾಡಿದಾರೋ ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾದ ದೂರ ಕೂಡ ಇರ್ತಾರೆ ಮತ್ತೆ ಹೆಚ್ಚು ಆಕ್ಟಿವ್ ಆಗಿರಲ್ಲ ಮೇನ್ ಆಗಿ. ಬಟ್ ಅದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅವರು ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಮತ್ತೆ ಅವ್ರಿಗೆ ಫಾಲೋವರ್ಸ್ ಕೂಡ ಇರ್ತಾರೆ. ಅಂದ್ರೆ ದಿನ ನೀವು ನೋಡ್ಬೋದು, ದಿನ ಒಂದಲ್ಲ ಒಂದು ವಿಡಿಯೋ ಇಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ಇಲ್ಲಿ ಸಿನಿಮಾದು ಕೂಡ ನೀವು ನೋಡಿದೀರಾ, ಇಲ್ಲಿ ಸೀರಿಯಲ್ ನಿಂದ ಒಂದು ಏನಾದರೂ ಒಂದು ಪ್ರಮೋಷನ್ ವಿಡಿಯೋ ಬರಬೇಕು ಅಂದ್ರೂ ಕೂಡ ಯೂಟ್ಯೂಬರ್ ಸಹಾಯ ತಗೊಂತಾರೆ. ಮತ್ತೆ ಇಲ್ಲಿ ನೀವು ಎಕ್ಸಾಂಪಲ್ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಕರಟಕ್ಕ ದಮನಕ್ಕದು ಕೂಡ ಇಲ್ಲಿ ಯೋಗರಾಜ್ ಭಟ್ ಅವರು ಮಲ್ಲು ಜಮಖಂಡಿ ಅವ್ರ ಹತ್ರ ಇಲ್ಲಿ ಹೋಗ್ಬಿಟ್ಟು ಅವರು ಕೂಡ ಒಂದು ಸಿನಿಮಾದ ಪ್ರಮೋಷನ್ ಮಾಡಿಸ್ಕೊಂಡಿದ್ರು. ಇನ್ನು ಮೊನ್ನೆ ಅಷ್ಟೇ ರಿಲೀಸ್ ಆಗಿದ್ದು ಮಾದೇವ ಸಿನಿಮಾ ಕೂಡ ಅಷ್ಟೇ, ಅವರು ಕೂಡ ಇಲ್ಲಿ ಯೂಟ್ಯೂಬರ್ ಆದ ಮಲ್ಲು ಜಮಖಂಡಿ ಅವರ ಹತ್ರನೇ ಒಂದು ಪ್ರಮೋಷನ್ ವಿಡಿಯೋ ಕೂಡ ಮಾಡಿಸ್ಕೊಂಡಿದ್ರು. ಅಂದ್ರೆ ಇದರಲ್ಲಿ ಗೊತ್ತಾಗ್ತಿರೋದೇನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಈ ಸತಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು ಅದು ಹೆಚ್ಚು ಪ್ರಸಿದ್ಧಿನ ಪಡ್ಕೊಂಡಿರ್ಬೇಕು, ಹೆಚ್ಚು ಆಕ್ಟಿವ್ ಆಗಿ ಕೂಡ ಇರಬೇಕು, ಹೆಚ್ಚು ಫಾಲೋವರ್ಸ್ ಕೂಡ ಇಲ್ಲಿ ಇರಬೇಕು. ಈ ಒಂದು ಕಾರಣದಿಂದ ಈ ಸತಿ ಇಲ್ಲಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಜಾಸ್ತಿ ಇಲ್ಲಿ ಯೂಟ್ಯೂಬರ್ಸ್ ಕಾಣಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಸದ್ಯ ನೀವು ಈ ಒಂದು ರೀತಿಯಲ್ಲಿ ಹೋಗೋದಾದ್ರೆ ಅಂದ್ರೆ ಈ ಒಂದು ವೇಲಿ ಹೋದ್ರೆ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಈಗ ಹೆಸರು ಮಾಡಿರೋದು ಯಾರಪ್ಪ ಅಂತಂದ್ರೆ ನಂಬರ್ 1 ಬರದೆ ಡಾಕ್ಟರ್ ಬ್ರೋ ಅವರು. ಇಲ್ಲಿ ಲಾಸ್ಟ್
ಇಯರ್ ಕೂಡ ಅವ್ರು ಬರ್ಬೋದು ಅಂತಂದ್ಬಿಟ್ಟು ಹೇಳಲಾಗ್ತಿತ್ತು. ಬಟ್ ಆದರೆ ಇಲ್ಲಿ ಇದ್ರ ಬಗ್ಗೆ ಕ್ಲೀನಾಗಿ ಒಂದು ಕ್ಲಿಯರಿಟಿ ಕೊಟ್ಬಿಟ್ರು ವಿಡಿಯೋ ಮಾಡೋ ಮೂಲಕನೇ ಇಲ್ಲಿ ಡಾಕ್ಟರ್ ಬ್ರೋ ಅವರು. ನನಗೆ 3 ತಿಂಗಳು ಒಂದೇ ಕಡೆ ಇಲ್ಲಿ ಇರೋಕ್ಕೆ ಸಾಧ್ಯ ಇಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಆದರೆ ಈ ಸತಿ ಆಫರ್ ಹೋಗುತ್ತಾ ಅಥವಾ ಇವ್ರೇನೋ ಆಫರ್ ಹೋದರೆ ಒಪ್ಕೊಂಡು ಬರ್ತಾರಾ ಅಂತ ಕೂಡ ಇಲ್ಲಿ ನೋಡಬೇಕಾಗತ್ತೆ. ಇನ್ನು ಎರಡನೇ ಹೆಸರು ಬಂದ್ಬಿಟ್ಟು ಇಲ್ಲಿ ಸಾಮ್ರಾಟ್ ಅವರು. ನಿಮಗೆ ಹೆಸರು ಹೇಳಿದ ತಕ್ಷಣ ಗೊತ್ತಾಗಲ್ಲ, ಆಲ್ಮೋಸ್ಟ್ ಶಬಾಷ್ ಬಡ್ಡಿ ಮಗನೇ ಮೂವಿಲೂ ಕೂಡ ಅವ್ರು ಮಾಡಿದ್ರು. ಇಲ್ಲಿ ಅವ್ರದ್ದೊಂದು ಫ್ಯಾಮಿಲಿ, ಫುಲ್ ಫ್ಯಾಮಿಲಿನೇ ಇಲ್ಲಿ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಇಲ್ಲಿ ತುಂಬಾ ಹೆಸರು ಮಾಡ್ಕೊಂಡಿದೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಪ್ರತಿಯೊಂದು ವಿಡಿಯೋ ಕೂಡ ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಂತೂ ಸಖತ್ತು. ಇಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಯಾವಾಗಲೂ ಬೇಬಿ ಬೇಬಿ ಅಂತ ಹೇಳ್ಕೊಂಡೆ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ, ಗಂಡ ಮತ್ತು ಹೆಂಡತಿ. ತುಂಬ ಚೆನ್ನಾಗಿ ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ. ಬಟ್ ಆದರೆ ಪ್ರತಿಯೊಂದು ಇರ್ಬೋದು, ಒಂದು ಯಾವುದೇ ಒಂದು ವಿಡಿಯೋ ಬಂದಾಗ ಕೂಡ ಒಂದು ನಗೋದು ಕೂಡ ಇರುತ್ತೆ, ಒಂದು ಒಳ್ಳೆ ಸಂದೇಶ ಕೂಡ ಇಲ್ಲಿ ಇವರು ಕೊಡ್ತಾ ಇರ್ತಾರೆ. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಕೂಡ ಕೊಡ್ತಾ ಇದ್ದಾರೆ ಇವರು. ಅಂದರೆ ಸಾಮ್ರಾಟ್ ಅವರು ಈ ಸತಿ ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆ್ಯಕ್ಟಿವ್. ದಿನ ಇವ್ರದ್ದು ಒಂದಲ್ಲ ಒಂದು ವಿಡಿಯೋ ಬರ್ತಾನೆ ಇರುತ್ತೆ. ತುಂಬ ಚೆನ್ನಾಗಿ ಕೂಡ ಇಲ್ಲಿ ಇವರು ಮಾಡ್ತಾ ಇದ್ದಾರೆ. ಇನ್ನು ಆ ನಂತರದ ಹೆಸರು ಅಂತಂದರೆ ಸಮೀರ್ MD ಅವರು. ಇವ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಏನಕ್ಕೆ ಅಂತಂದರೆ ಹೆಚ್ಚು ಪಾಪ್ಯುಲಾರಿಟಿ ಪಡ್ಕೊಂಡಿದ್ದಾರೆ. ಯಾಕಂತಂದರೆ ಇವ್ರು ಒಂದೇ ಒಂದು ವಿಡಿಯೋ ಎಷ್ಟು ವ್ಯೂಸ್ಗಳನ್ನ ಇಲ್ಲಿ ಪಡ್ಕೊಂತು, ಮತ್ತು ಇಲ್ಲಿ ಒಂದು ಸ್ವಲ್ಪ ಕಾಂಟ್ರವರ್ಸಿ ಕೂಡ ಆಯಿತು. ಏನಕ್ಕೆ ಅಂತಂದರೆ ವಿಡಿಯೋ ಬಗ್ಗೆ ಹೆಚ್ಚು ಯಾರ್ಯಾರು ವಿಡಿಯೋ ಮಾಡಿದ್ರು ಅವ್ರಿಗೆ ಗೊತ್ತಿರುತ್ತೆ. ವಿಡಿಯೋ ಕೂಡ ಡಿಲೀಟ್ ಆಯಿತು, ಇಲ್ಲಿ ಆಟೋಮೆಟಿಕ್ಕಾಗಿ ಯೂಟ್ಯೂಬಿಂದನೇ ಡಿಲೀಟ್ ಮಾಡಿದ್ರು. ಮತ್ತು ಇಲ್ಲಿ ಇವರು ಸ್ವಲ್ಪ ಇಲ್ಲಿ ಟ್ರೆಂಡಿಂಗ್ಗಳಿದ್ದಾರೆ. ಮತ್ತು ಈ ಸತಿ ಇವರು ಬಿಗ್ ಬಾಸ್ ಸೀಸನ್ 12ಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಮಾತುಕತೆ ಆಗ್ತದೆ. ಬಟ್ ಇವರಿಗೆ ಚಾನ್ಸ್ ಕೊಡ್ತಾರಾ ಇಲ್ವಾ ಅಂತ ಇಲ್ಲಿ ನೋಡಬೇಕು. ಚಾನ್ಸ್ ಕೊಟ್ಟರು ಕೂಡ ಇವ್ರು ಬರ್ತಾರಾ ಇಲ್ವಾ ಅಂತ ಕೂಡ ಗೊತ್ತಿಲ್ಲ. ಬಟ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ವಿಕಿಪೀಡಿಯಾ ವಿಕಾಸ್, ಆಲ್ಮೋಸ್ಟ್ ಹೆಸರು ಹೇಳಿದ್ರೆ ಗೊತ್ತಾ ಹಾಗೇ ಆಗುತ್ತೆ. ನಾನು ನಂದಿನಿ ಬೆಂಗಳೂರಿಗೆ ಬಂದಿನಿ ಅನ್ನೋ ಹಾಡಿನ ಮೂಲಕ ಇವರು ಸಖತ್ ಫೇಮಸ್ ಆಗಿದ್ದಾರೆ. ಇವರು ಸಖತ್ ಒಳ್ಳೆ ಕಂಟೆಂಟ್ ಕೂಡ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದಲ್ಲ ಒಂದು ವಿಡಿಯೋಗಳು ಬರ್ತಾನೆ ಇರುತ್ತೆ. ಆಲ್ಮೋಸ್ಟ್ ತುಂಬ ಟ್ರೆಂಡಿಂಗ್ಗಳಿದ್ದಾರೆ. ಇವರು ಕೂಡ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಕೂಡ ಇಲ್ಲಿ ಹೇಳಲಾಗ್ತದೆ. ಇನ್ನು ಮಲ್ಲು ಜಮಖಂಡಿ ಅವರು, ಇಲ್ಲಿ ನಾನು ಆವಾಗಲೇ ಕೂಡ ಹೇಳಿದ್ದೀನಿ. ಬಟ್ ನೀವು ನೋಡ್ಬೋದು ಇವರು ಸಿನಿಮಾದಲ್ಲೂ ಕೂಡ ಇಲ್ಲಿ ನಾಯಕ ನಟನಾಗಿ ಇಲ್ಲಿ ನಟಿಸಿದ್ರು. ನನ್ನಾಕೆ ಮತ್ತು ವಿದ್ಯಾ ಗಣೇಶ 2 ಮೂವಿಲೂ ಕೂಡ ಇವರು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಇಲ್ಲಿ ಕಾಣಿಸ್ಕೊಂಡಿದ್ರು. ಮತ್ತು ಇವರು ಸಖತ್ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರೋ ಕಾರಣ ಮಲ್ಲು ಜಮಖಂಡಿ ಅವರಿಗೆ ಇಲ್ಲಿ 90% ಚಾನ್ಸ್ ಸಿಕ್ಕತ್ತೆ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತಾಡ್ಕೊತಿದ್ದಾರೆ. ಇವರಿಗೆ ಚಾನ್ಸ್ ಸಿಕ್ಕರೂ ಕೂಡ ಇಲ್ಲಿ ಸಿಗ್ಬೋದು. ಇನ್ನು ಗೌರವ್ ಶೆಟ್ಟಿ ಅವರು, ಆಲ್ಮೋಸ್ಟ್ ನಿಮಗೆ ಗೊತ್ತು, ಇಲ್ಲಿ ಮೂಳೆ ಮತ್ತು ಬೇಳೆ ಸಂಬಂಧಿಕರಿಗೆ ಪ್ರವೇಶವಿಲ್ಲ, ಮತ್ತು ಇಲ್ಲಿ ಇಕ್ಕಟ್ ಸಂಸಾರ, ಈ ರೀತಿಯಾದ ಹಲವಾರು ಇಲ್ಲಿ ಶಾರ್ಟ್ ಮೂವಿ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಇವರು ಲಾಸ್ಟ್ ಇಯರೇ ಬರಬೇಕಿತ್ತು ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದರು. ಒಂದು ಇಂಟರ್ವ್ಯೂ ಅವರೇ ಕೂಡ ಹೇಳ್ಕೊಂಡಿದ್ರು. ಇಲ್ಲಿ ಸೆಲೆಕ್ಟ್ ಆಗಿದ್ರಂತೆ, ಆ ನಂತರ ಇಲ್ಲಿ ಏನೋ ಕರೀಲಿಲ್ಲ ಅಂತ ಕೂಡ ಹೇಳಿದ್ರು. ಬಟ್ ಈ ಇಯರು ಇವರು ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಯಾಕಂದರೆ ಪ್ರತಿಯೊಂದು ಮೂವಿ ನೀವು ನೋಡ್ಬೋದು, ಮೂವಿಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಶಾರ್ಟ್ ಮೂವಿಲಂತೂ 100% ಆಗಿ ಇವ್ರದೊಂದು ಶಾರ್ಟ್ ಮೂವಿ ಅಂತೂ ತಿಂಗಳಿಗೊಂದಂತೂ ಬಂದೇ ಬರುತ್ತೆ. ಸದ್ಯ ಇವರು ಹೆಚ್ಚು ಆ್ಯಕ್ಟಿವ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಹೆಸರು ಕೂಡ ಇದೆ. ಮತ್ತು ಇಲ್ಲಿ ಗೌರವ್ ಶೆಟ್ಟಿ ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತ ಹೇಳಲಾಗ್ತದೆ. ಏಕೆಂದರೆ ಕಾಮಿಡಿ ಕೂಡ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಮತ್ತು ಇಲ್ಲಿ ಟ್ರ್ಯಾಜಿಡಿ ಇದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇವರು ಟ್ರ್ಯಾಜಿಡಿಯಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಗೌರವ್ ಶೆಟ್ಟಿ ಅವರಿಗೆ ಚಾನ್ಸ್ ಸಿಕ್ಕತ್ತೆ. ಈ ಸತಿ ಬಂದೇ ಬರಬಹುದು ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಮಾತುಕತೆನ ಮಾಡ್ತಾ ಇದ್ದಾರೆ. ಇನ್ನು ಪ್ರಿಯಾ ಸೌದಿ ಅವರು, ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಾ, ಶಾರ್ಟ್ ಮೂವಿ ಅಂತ ಅಷ್ಟೇ ಇವ್ರ ಹೆಸರೆಲ್ಲ ನಿಮಗೆ ಗೊತ್ತಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಆಲ್ಮೋಸ್ಟ್ ಕಲರ್ಸ್ ವಾಹಿನಿಯಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಇವರು ಕಾಣಿಸ್ಕೊಂಡಿದ್ರು ಅಂತಂದರೆ 100% ಆಗಿ ಇವರಿಗೆ ಚಾನ್ಸ್ ಸಿಕ್ಕತ್ತೆ ಅಂತ ಕೂಡ ಇಲ್ಲಿ ಕೆಲವೊಬ್ಬರು ಹೇಳ್ತಾರೆ. ಬಟ್ ಸಿಕ್ಕುತ್ತೋ ಇಲ್ವೋ ಅಂತ ನೋಡಬೇಕು. ಆಲ್ರೆಡಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಂದಮೇಲೆ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಬಂದರೂ ಕೂಡ ಇವರು ಬರಬಹುದು. ಇನ್ನು ಶ್ರೀ ಭವ್ಯ ಅವರು, ಆಲ್ಮೋಸ್ಟ್ ಶಾರ್ಟ್ ಮೂವಿನ ಯಾರ್ಯಾರು ನೋಡ್ತಾ ಇರ್ತೀರಾ ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಶ್ರೀ ಭವ್ಯ ಅವರು ಗೊತ್ತಿರ್ತಾರೆ. ಗೌರವ್ ಶೆಟ್ಟಿ ಅವ್ರ ಜೊತೆ ಇವರು ಹೆಚ್ಚಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಇಲ್ಲಿ ಇವರು ಕಾಮಿಡಿಗೂ ಇಲ್ಲಿ ಸೆಟ್ ಆಗ್ತಾರೆ, ಮತ್ತು ಟ್ರ್ಯಾಜಿಡಿಗೂ ಕೂಡ ಇಲ್ಲಿ ಸೆಟ್ ಆಗಿ ಆಗ್ತಾರೆ. ತುಂಬ ಚೆನ್ನಾಗಿ ಅಲ್ಲಿ ಇವರಿಬ್ಬರು ಕಾಂಬಿನೇಷನ್ ಕೂಡ ಇಲ್ಲಿ ಶಾರ್ಟ್ ಮೂವಿಲಿ ವರ್ಕ್ ಆಗಿದೆ. ಮತ್ತು ಇವರು ಇನ್ನೊಂದೇನಪ್ಪ ಅಂತಂದರೆ ಮಜಾ ಟಾಕೀಸಲ್ಲೂ ಸೀಸನ್ 2 ಮಜಾ ಟಾಕೀಸ್ ಬಂತಲ್ಲ, ಅದರಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು. ಅಂದರೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಇವರು ಕೂಡ ಕಾಣಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಸದ್ಯ ಇಲ್ಲಿ ಹೇಳಲಾಗ್ತದೆ. ಬಟ್ ಬರ್ತಾರಾ ಇಲ್ವಾ ಅಂತಂದ್ಬಿಟ್ಟು ಕಾದು ನೋಡಬೇಕು. ಇನ್ನು ಸೋಷಿಯಲ್ ಮೀಡಿಯಾದ್ದು ಇನ್ಫ್ಲೂಯೆನ್ಸರ್ದು ಒಂದು ಕಡೆ ಲಿಸ್ಟ್ ಆದರೆ ಇಲ್ಲಿ ನಾರ್ಮಲ್ ಆಗು ಇನ್ನೊಂದು ಸ್ವಲ್ಪ ಜನ ಕೂಡ ಇಲ್ಲಿ ಚಾನ್ಸ್ ಸಿಕ್ಕತ್ತೆ. ಅಂದರೆ ನಾವು ಹೇಳ್ದವರೆಲ್ಲ ಬರಲೇಬೇಕು ಅಂತೇನಿಲ್ಲ. ಯಾಕಂತಂದರೆ ಈಗ ಆಲ್ಮೋಸ್ಟು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ಯಾರು ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಜಾಸ್ತಿ ಯಾರಿಗೆ ಹೆಸರಿದೆ ಅಂತ ಕೂಡ ಇಲ್ಲಿ ನೋಡ್ತಾರೆ. ಇವ್ರದ್ದೆಲ್ಲ ಒಂದು ಕಡೆ ಲಿಸ್ಟ್ ಆದರೆ ಇಲ್ಲಿ ನಾರ್ಮಲ್ ಆಗಿ ನೀವು ನೋಡ್ಬೋದು ಅನಿರುದ್ಧ್ ಅವ್ರು ಕೂಡ ಇಲ್ಲಿ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇಲ್ಲಿ ಲಾಸ್ಟ್ ಇಯರು ಯಾರ್ಯಾರು ಜೊತೆಯಲ್ಲಿ ಧಾರಾವಾಹಿ ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಮತ್ತು ಮೇಘನಾ ಶೆಟ್ಟಿ ಮತ್ತು
ಅನಿರುದ್ಧ್ ಅವರು ಒಳ್ಳೆ ಕಾಂಬಿನೇಷನ್ ಬಂತು, ಒಳ್ಳೆ ಒಂದು TRP ಕೂಡ ಇಲ್ಲಿ ಸಿಕ್ಕಿತ್ತು. ಬಟ್ ಲಾಸ್ಟ್ ಇಯರ್ ಬರ್ಬೋದು ಅಂತ ಅಂದ್ಬಿಟ್ಟು ಹೇಳಲಾಗ್ತಿತ್ತು, ಲಾಸ್ಟ್ ಇಯರ್ ಬಂದಿರಲಿಲ್ಲ. ಈ ಇಯರ್ ಬರ್ತಾರಾ ಇಲ್ವಾ ನೋಡ್ಬೇಕು. ಏನಕ್ಕೆ ಅಂತಂದರೆ ಗ್ಯಾರಂಟಿ ಆಫರ್ ಹೋಯ್ತು ಅಂತಂದರೆ ಸದ್ಯಕ್ಕೆ ಅವರು ಕೂಡ ಇಲ್ಲಿ ಫ್ರೀ ಇದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಧಾರಾವಾಹಿಲಿ ಕೂಡ ಇಲ್ಲಿ ಕಾಣಿಸ್ಕೊಂಡಿಲ್ಲ, ಯಾಕಂದರೆ ಅವರು ಬ್ಯಾನ್ ಆಗಿದ್ರು. ಆ ಒಂದು ಕಾರಣದಿಂದ ಇಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಸದ್ಯ ಈಗ ಕಲರ್ಸ್ ವಾಹಿನಿಯಿಂದ ಏನಾದರೂ ಆಫರ್ ಹೋದರೆ ಅವರು ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ರಾಜೇಶ್ ಧ್ರುವ ಅವರು ಸದ್ಯ ಈಗ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ರಾಜೇಶ್ ಧ್ರುವ ಅವರು ಮಾಡ್ತಾ ಇದ್ದಾರೆ. ಇವರು ಅಗ್ನಿಸಾಕ್ಷಿ ಧಾರಾವಾಹಿ ಕೂಡ ಇಲ್ಲಿ ಮಾಡಿದ್ರು, ಅಲ್ಲಿಂದನೇ ಅವರಿಗೆ ತುಂಬಾ ಒಳ್ಳೆ ಹೆಸರು ಬಂತು ಅಂತ ಕೂಡ ಇಲ್ಲಿ ಹೇಳ್ಬೋದು. ಸದ್ಯ ಈಗ ಇವರು ಭಾಗ್ಯಲಕ್ಷ್ಮಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಕಲರ್ಸ್ ವಾಹಿನಿಯಲ್ಲೇ ಇವರು ಮಾಡ್ತಿರೋ ಕಾರಣ ಸದ್ಯ ಇವರು ಈ ಸತಿ ಬರಬಹುದು ಅಂತ ಹೇಳಲಾಗ್ತದೆ. ಆಲ್ಮೋಸ್ಟ್ 2-3 ಸೀಸನ್ ಇಂದ ಅವ್ರ ಹೆಸರು ಬಂದಿತ್ತು, ಬರಬಹುದು ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ. ಬಟ್ ಈ ಇಯರ್ ಬಿಗ್ ಬಾಸ್ ಸೀಸನ್ 12ಗೆ ಇವರು ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಆ ನಂತರ ಇಲ್ಲಿ ವರುಣ್ ಆರಾಧ್ಯ ಅವರು, ಇವರು ಕೂಡ ಇಲ್ಲಿ ಸೀರಿಯಲ್ನಲ್ಲೂ ಕೂಡ ಇಲ್ಲಿ ಆ್ಯಕ್ಟ್ ಮಾಡಿದ್ದು, ಅದು ಕಾರಣಾಂತರಗಳಿಂದ ನಿಂತೋಯ್ತು ಬೃಂದಾವನ ಅನ್ನೋ ಸೀರಿಯಲ್. ಸದ್ಯ ಈಗ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಹೆಸರಿದೆ. ಆಲ್ಮೋಸ್ಟ್ ಲಾಸ್ಟ್ 2 ಇಯರಿಂದ ಕೂಡ ಇವ್ರ ಹೆಸರು ಕೇಳಿ ಬರ್ತಾ ಇದೆ. ಬಟ್ ಅದೇ ಏನೋ ಒಂದು ಕಾಂಟ್ರವರ್ಸಿ ಆಗ್ತಿತ್ತು, ಕಾಂಟ್ರವರ್ಸಿ ಮೂಲಕ ಬರಬೇಕು ಅಂತ ಕಾಂಟ್ರವರ್ಸಿ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ವರುಣ್ ಆರಾಧ್ಯ, ವರ್ಷಾ ಕಾವೇರಿ ಅವರು ಇಬ್ಬರಲ್ಲಿ ಯಾರನ್ನ ಒಬ್ರು ಬರಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಏನಕ್ಕೆ ಅಂತಂದರೆ ಲಾಸ್ಟ್ 2 ಇಯರಿಂದ ಅವ್ರ ಹೆಸರು ಕೇಳ್ಕೊಂಡ್ ಬಂದಿದೆ. ಇಬ್ಬರಲ್ಲಿ ಯಾರನ್ನ ಒಬ್ರು ಬರಬಹುದು, ಬರ್ತಾರ ನೋಡಬೇಕು ಅಂತ ಅಂದ್ಬಿಟ್ಟು. ಲಾಸ್ಟ್ 2 ಇಯರ್ ಕೂಡ ಕಾಂಟ್ರವರ್ಸಿ ಆಗಿತ್ತು. ಬಟ್ ಆದರೆ ಇನ್ನೂ ಕೂಡ ಇಲ್ಲಿ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ದಿವಸ ಇದೆ. ಕಾಂಟ್ರವರ್ಸಿ ಮಾಡ್ಕೊಂಡು ಬರ್ತಾರಾ ಅಥವಾ ನಾರ್ಮಲ್ ಆಗಿ ಬರ್ತಾರಾ ಅಂತ ಕಾದು ಕೂಡ ನೋಡಬೇಕಿದೆ. ಯಾಕಂತಂದರೆ ಇದು ಆಕ್ಸಿಡೆಂಟ್ ಆಗಾಯ್ತು ಅಂತಂದ್ಬಿಟ್ಟು, ಅಂದರೆ ಏನೋ ಒಂದು ಕಾಂಟ್ರವರ್ಸಿ ಆಗಿತ್ತು ಅಷ್ಟೇ, ಇದು ಗೊತ್ತಿಲ್ಲದೆ ಆಯಿತು, ಅದೇನೋ ಬಿಗ್ ಬಾಸ್ ಬರೋ ಟೈಮಲ್ಲೇ ಇದು ಈ ರೀತಿ ಆಗ್ತಿದೆ, ಇದೊಂದು ಗಿಮಿಕ್ಕ ನಿಮ್ಮದು ಅಂತ ಕೂಡ ಇಲ್ಲಿ ಅವ್ರನ್ನ ಕೇಳಿದ್ರು. ಗಿಮಿಕ್ಕು ಇಲ್ಲ, ಏನೂ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದರು. ಮತ್ತು ಇಲ್ಲಿ ವರ್ಷಾ ಕಾವೇರಿ ಅವ್ರನ್ನ ಡೈರೆಕ್ಟಾಗಿ ಪ್ರಶ್ನೆ ಕೂಡ ಮಾಡಿದರು, ನಿಮಗೆ ಅಣ್ಣ ಈ ಸತಿ ಬಿಗ್ ಬಾಸಿಗೆ ಆಫರ್ ಬಂದರೆ ಹೋಗ್ತೀರಾ ಅಂತ. ಖಂಡಿತ ಆಗಲೂ ಹೋಗ್ತಿದ್ದೆ ಅಂತ ಅವರು ಕೂಡ ಹೇಳಿದರು. ಒಂದು ವೇಳೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಅವ್ರಿಗೆ ಏನೋ ಆಫರ್ ಹೋದರೆ ಅವರು ಕೂಡ ಬರಬಹುದು. ಮತ್ತು ವರುಣ್ ಆರಾಧ್ಯ ಅವರು ಕೂಡ ಅಷ್ಟೇ, ಅವರು ಕೂಡ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ನೋಡಬೇಕು ಇವರಿಬ್ಬರು ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕು. ಬಂದರೆ ಕೂಡ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಅವರೊಬ್ಬರು ಲೈಫಲ್ಲಿ ಏನಾಗಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಬಿಗ್ ಬಾಸ್ಗೆ ಬಂದಾಗ ಒಂದು ನಿಮ್ಗೆ ಗೊತ್ತು ಕಾನ್ಸೆಪ್ಟ್ ಕೊಟ್ಟಿರ್ತಾರೆ, ಯಾರಿಗೂ ಗೊತ್ತಿಲ್ಲದಿರೋ ವಿಚಾರನ ಇಲ್ಲಿ ಹೇಳಬೇಕು ಅಂತಂದ್ಬಿಟ್ಟು ಹೇಳ್ತಾರಲ್ಲ, ಆ ಒಂದು ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆದರೂ ಕೂಡ ಇಲ್ಲಿ ವರ್ಕ್ ಆಗ್ಬೋದು. ಆ ಒಂದು ಕಾರಣಕ್ಕೆ ಇವರಿಬ್ಬರನ್ನ ಕರೆದ್ರೂ ಕೂಡ ಕರಿಬೋದು, ಆಫರ್ ಕೊಟ್ಟರು ಕೂಡ ಕೊಡಬಹುದು, ಇಬ್ಬರೂ ಕೂಡ ಇಲ್ಲಿ ಬರಬಹುದು. ಆಶ್ಚರ್ಯ ಏನಿಲ್ಲ. ಏನಕ್ಕೆ ಅಂತಂದರೆ ಇಲ್ಲಿ ವರುಣ್ ಆರಾಧ್ಯ ಅವರು ಬೇರೆ ಕಡೆ, ಅಂದರೆ ಇವಾಗ ಒಂದೇ ಫೀಲ್ಡಲ್ಲಿ ಇದ್ದರೂ ಕೂಡ ಇಬ್ಬರು ಬೇರೆ ಬೇರೆ ಇದ್ದಾರೆ. ಆಫರ್ ಹೋಯ್ತು ಅಂತಂದರೆ ಇಬ್ಬರಿಗೂ ಕೂಡ ಇಲ್ಲಿ, ಯಾಕಂದರೆ ಫಸ್ಟಿಗೆ ಇಲ್ಲಿ ಗೊತ್ತಿರಲ್ಲ ಯಾರ್ಯಾರು ಆಫರ್ ಹೋಗಿರುತ್ತೆ ಅಂತಂದ್ಬಿಟ್ಟು, ಅಂದರೆ ಇಂತಿಂತವರೇ ಬರ್ತಾವ್ರೆ ನೀವು ಬನ್ನಿ ಅಂತಂದ್ಬಿಟ್ಟು ಆಫರ್ ಹೋಗಿರಲ್ಲ. ಬಟ್ ನೀವು ಬರ್ತೀರಾ ಅಂತ ಅಷ್ಟೇ ಇಲ್ಲಿ ಕೇಳೋದು, ಯಾಕಂದರೆ ಅವ್ರು ಬರೋದು ಇವ್ರಿಗೆ ಗೊತ್ತಿರಲ್ಲ, ಇವ್ರು ಬರೋದು ಅವ್ರಿಗೆ ಗೊತ್ತಿರಲ್ಲ. ಆ ಒಂದು ಕಾರಣದಿಂದ ಇಲ್ಲಿ ಇಬ್ಬರು ಕೂಡ ಬಂದರೂ ಕೂಡ ಬರಬಹುದು. ಇನ್ನು ಗಿಲ್ಲಿ ನಟ ಅವರು ಆಲ್ಮೋಸ್ಟ್ ನೀವು ಎಲ್ಲೇ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಈಗ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾರೆ, ಅವರೇ ವಿನ್ ಆಗ್ತಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಇವರಿಗೆ ಆಫರ್ ಹೋಗೇ ಹೋಗುತ್ತೆ ಅಂತ ಕೂಡ ಹೇಳ್ಬೋದು. ಏನಕ್ಕೆ ಸದ್ಯ ಈಗ ಕ್ವಾಟ್ಲೆ ಕಿಚನಲ್ಲೂ ಕೂಡ ಅವರು ಕಾಣಿಸ್ಕೊತಿದ್ದಾರೆ. ತುಂಬ ಚೆನ್ನಾಗಿ ಕಾಮಿಡಿ ಆಗಿರ್ಬೋದು, ಅವ್ರದ್ದೊಂದು ಪಂಚ್ ಡೈಲಾಗ್ ಆಗಿರ್ಬೋದು, ಸದ್ಯ ಈಗ ಸಖತ್ ಹೆಸರಂತೂ ಇದೆ. ಇವರಿಗೆ 100% ಆಗಿ ಇಲ್ಲಿ ಆಫರ್ ಹೋಗೇ ಹೋಗುತ್ತೆ. ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬಂದೇ ಬರ್ತಾರೆ ಅಂತ ಕೂಡ ಕೆಲವೊಬ್ರು ಮಾತಾಡ್ಕೊತಾರೆ. ನಮ್ಮ ಅನಿಸಿಕೆಯ ಪ್ರಕಾರ ಕೂಡ ಇಲ್ಲಿ ಇವ್ರಿಗೆ ಆಫರ್ ಹೋಗುತ್ತೆ. ಈ ಸತಿ 100% ಆಗಿ ಬರ್ತಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಏನಕ್ಕೆ ಅಂತಂದರೆ ಒಬ್ಬ ಕಾಮಿಡಿಯನ್ ಇದ್ದೇ ಇರ್ತಾರೆ 100% ಆಗಿ. ಅದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅಥವಾ ಇಲ್ಲಿ ನಾರ್ಮಲ್ ಆಗಿ ಸಿನಿಮಾದಲ್ಲಿ ಮಾಡೋರಾಗಿರ್ಬೋದು, ಇಲ್ಲ ಅಂತಂದರೆ ಧಾರಾವಾಹಿಲಿ ಮಾಡೋರಾದರೂ ಆಗಿರ್ಬೋದು, ಒಬ್ಬರು ಅಂತೂ ಇದ್ದೇ ಇರ್ತಾರೆ. ಕನ್ಫರ್ಮ್ ಆಗಿ ಇಲ್ಲಿ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರ್ತಾರೆ ಅಂತಾನೆ ಇಲ್ಲಿ ಅನಿಸ್ತದೆ. ಒಂದು ವೇಳೆ ಬರಲಿಲ್ಲ ಅಂತಂದರೆ ಎಲ್ಲೋ 1% ಅನ್ಕೊಳ್ಳಿ, ಒಂದು ವೇಳೆ ಇಲ್ಲಿ ಗಿಲ್ಲಿ ನಟ ಅವ್ರು ಬಂದಿಲ್ಲ ಅಂತಂದರೆ ಚಂದ್ರಪ್ರಭು ಅವರು ಕೂಡ ಬರಬಹುದು, ಮತ್ತು ಹುಲಿ ಕಾರ್ತಿಕ್ ಅವರು ಇವರು ಕೂಡ ಇಲ್ಲಿ ಆಫರ್ ಹೋಗ್ಬೋದು, ಅವರು ಕೂಡ ಇಲ್ಲಿ ಬರಬಹುದು. ಒಟ್ಟಿನಲ್ಲಿ ಗಿಲ್ಲಿ ನಟ ಅವರು 100% ಬರ್ತಾರೆ ಅಂತಾನೆ ಅನಿಸ್ತದೆ. ಏನಕ್ಕೆ ಅಂತಂದರೆ ಇನ್ನೂ ಆಫರ್ ಹೋಗಿಲ್ಲ. ಆದರೆ ಎಲ್ಲರೂ ಏನಪ್ಪ ಹೇಳ್ತಿದ್ದಾರೆ ಅಂತಂದರೆ ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ನರು ಗಿಲ್ಲಿ ನಟ ಅವರು ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಅಂದರೆ ಇವರಿಗೆ ಆಫರ್ ಹೋಗೇ ಹೋಗುತ್ತೆ, ಈ ಸತಿ ಬಿಗ್ ಬಾಸ್ಗೆ ಬಂದೇ ಬರ್ತಾರೆ ಅಂತ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಸದ್ಯ ಈ ರೀತಿಯಾಗಿ ಇಲ್ಲಿ ಮಾತುಕತೆಗಳು ನಡೀತಾ ಇದೆ. ಬಿಗ್ ಬಾಸ್ ಸೀಸನ್ 12ಗೆ ಈ ರೀತಿಯಾದ ಸ್ಪರ್ಧಿಗಳು ಬರಬಹುದು, ಬಂದರೆ ಚೆನ್ನಾಗಿರುತ್ತೆ, ಮತ್ತು ಬರಬೇಕು, ಇಂಥವ್ರಿಗೆ ಚಾನ್ಸ್ ಸಿಗಲೇಬೇಕು ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಲಾಸ್ಟ್ ಇಯರ್ ಬಿಗ್ ಬಾಸ್ ನೋಡಿದಾಗ ನಿಮ್ಗೆ ಗೊತ್ತು, ಇಲ್ಲಿ ಫುಲ್ಲು ಸೀರಿಯಲ್ ಆ್ಯಕ್ಟರ್ಸ್ಗಳೇ ಇದ್ರು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ರು. ಅದೇ ರೀತಿ ಸ್ವಲ್ಪ ಜನ ಇದ್ರು. ಮತ್ತು ಇಲ್ಲಿ ಈ ಸತಿ ಸೋಷಿಯಲ್ ಮೀಡಿಯಾದವರು ಜಾಸ್ತಿ ಇರಬಹುದು ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ? ಏನಕ್ಕೆ ಅಂತಂದರೆ ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರೋರಿಗೆ ಚಾನ್ಸ್ ಕೊಡಬೇಕಾ, ಮತ್ತು ಇಲ್ಲಿ ಇಲ್ಲ ಅಂದರೆ ನಾರ್ಮಲ್ ಪೀಪಲ್ನ ಯಾರಾದರೂ ಕರ್ಕೊಂಬಂದ್ಬಿಟ್ಟು ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ, ಯಾವ ರೀತಿ ಸ್ಪರ್ಧಿಗಳನ್ನ ನೀವು ಈ ಸತಿ ಬಿಗ್ ಬಾಸ್ ಸೀಸನ್ 12ಅಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.